ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ಎಲ್ಲರೂ ಹೇಗಿದ್ದೀರಾ? ನಾನು ಒಂದು ಅಂದ್ಕೊಂಡಿದ್ದೆ, ಮೊನ್ನೆ ನನ್ನ ಬರ್ಡೇ ಆದಮೇಲೆ ಅಂದ್ಕೊಂಡಿದ್ದೆ ಆದಷ್ಟು ಬೇಗ ಎದ್ದೇಳಬೇಕು, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನಾನು ಅಳವಡಿಸ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ಅದಕ್ಕೆ ಬೇಗ ಎದ್ಬಿಟ್ಟು ಫುಲ್ ಅಡುಗೆ ಮನೆ ಎಲ್ಲ ಫುಲ್ ಗಲೀಜಾಗಿ ಹೋಗಿತ್ತು. ರಾತ್ರಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಲೇಟಾಗಿ ಮಲಗಿದೆ. ಅದಕ್ಕೆ ಬೇಗ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಹೆಲ್ದಿ ಡ್ರಿಂಕ್ ಅಂತ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನೀರು ಕುದಿಸ್ಬಿಟ್ಟು ಅದನ್ನು ಕುಡಿದೆ. ಜೀರಿಗೆ ನೀರು ತುಂಬ ಒಳ್ಳೆಯದು ಅಂತ ನಾನು ಕೇಳಿದ್ದೆ. ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಳ್ಳೋಣ ಇವತ್ತು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಅಡುಗೆ ಎಲ್ಲ ಆದಮೇಲೆ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಡಬ್ಬಿಂಗ್ ಹೊರಟೋದೆ. ನಾನು ವಾಯ್ಸ್ ಓವರ್ ಆರ್ಟಿಸ್ಟ್. ನಾನು ನಿಮಗೆ ಹಳೆ ವ್ಲಾಗ್ಸಲ್ಲೆಲ್ಲ ಹೇಳಿದ್ದೀನಲ್ವ, ನಾನು ಡಬ್ಬಿಂಗ್ ಮಾಡ್ತೀನಿ, ಬೇರೆಯವರಿಗೆ ವಾಯ್ಸ್ ಕೊಡ್ತೀನಿ. ಅಲ್ಲಿ ನಾನು 1-2 ಅವರ್ ಅಂತ ಅಂದ್ಕೊಂಡು ಹೋಗಿದ್ದೆ. ಆದರೆ ತುಂಬ ಲೇಟಾಗಿ ಹೋಯಿತು. ನಾನು ಗಾಡಿನೂ ತೊಗೊಂಡು ಹೋಗಿರಲಿಲ್ಲ. ಹೀಗಾಗಿ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಶರತ್ ಬಂದರು. ಅಲ್ಲಿ ಇವನು ಓಶೋ ಶರತ್ ಹತ್ರ ಮುದ್ದು ಮಾಡಿಸ್ಕೊಳ್ತಾ ಇದ್ದ. ತುಂಬ ದಿನ ಆಗಿತ್ತು ಅವ್ರನ್ನ ನೋಡಿ ಅಂತ ಹೇಳಿ ಮುದ್ದು ಮಾಡಿಸ್ಕೊಳ್ತಾ ಇದ್ದ. ಅಲ್ಲಿಂದ ವಾಪಸ್ ಮನೆಗೆ ಬರ್ತಾ ಯೋಚನೆ ಮಾಡ್ಕೊಂಡು ಬಂದೆ, ಏನಪ್ಪ ಅಡುಗೆ ಮಾಡೋದು ಇವಾಗ ಅಂತ ಹೇಳಿಬಿಟ್ಟು. ಬರ್ತಾನೆ ಮಂಗಳೂರು ಸೌತೆಕಾಯಿನ ತೊಗೊಂಡು ಬಂದು ಕ್ವಿಕ್ಕಾಗಿ ಮಂಗಳೂರು ಸೌತೆಕಾಯಿ ಸಾಂಬಾರು ಮತ್ತು ರೆಡ್ ರೈಸ್ ಮಾಡಿದೆ. ನಾನು ಇನ್ನೂ ಒಂದು ರೆಸಲ್ಯೂಷನ್ ತೊಗೊಂಡಿದ್ದೀನಿ, ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ, ಮನೆಯಲ್ಲೇ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ, ಆಚೆ ತಿನ್ನೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಆಚೆ ತಿನ್ನೋದು ಬೇಡ. ಅಂದರೆ ನಾನೇನು ತುಂಬ ತಿನ್ನಲ್ಲ, ತಿಂದರೂ ಏನಾದರೂ ಒಂದು ಸಿಂಪಲ್ ಆಗಿರೋದೇ ತಿನ್ನೋದು. ಆದರೂ ಕೂಡ ಅದನ್ನು ಕೂಡ ಅವಾಯ್ಡ್ ಮಾಡೋಣ, ಬೇಗ ಮನೆಯಲ್ಲೇ ಹೆಲ್ದಿ ಆಗಿರೋದನ್ನು ಮಾಡ್ಕೊಂಡು ತಿನ್ನೋಣ, ಏನೇ ಮಾಡಿಕೊಂಡ್ರೂ ಪರವಾಗಿಲ್ಲ ಚಿಕ್ಕದಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ಊಟ ಅಂತಂದರೆ 3 ಅಂಶಗಳಿರಬೇಕು, ಫೈಬರು, ಕಾರ್ಬ್ಸು ಮತ್ತು ಪ್ರೋಟೀನ್. ಆದರೆ ಇವತ್ತು ನನ್ನ ಊಟದಲ್ಲಿ ಬರೀ ಫೈಬರ್ ಮತ್ತು ಕಾರ್ಬ್ಸ್ ಇದೆ, ಪ್ರೋಟೀನ್ ಏನೂ ಇರಲಿಲ್ಲ. ಸರಿ ಪರವಾಗಿಲ್ಲ, ಇಷ್ಟಾದರೂ ನನ್ನ ಮನೆಯಲ್ಲಿ ಮಾಡ್ಕೊಂಡು ತಿಂತಿದ್ದೀನಲ್ಲ ಅಂತ ಹೇಳಿ ಸಮಾಧಾನ ಮಾಡಿಕೊಂಡೆ. ನೀವು ಕೂಡ ಆದಷ್ಟು ಒಂದು ಮೀಲಲ್ಲಿ ಎಲ್ಲವನ್ನೂ ಅಳವಡಿಸೋಕ್ಕೆ ಟ್ರೈ ಮಾಡಿ. ನಾವು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಇಲ್ಲ ಸುಸ್ತಾಗಿದೆ ಬಿಡು ಆಚೆ ತಿಂದ್ಬಿಡೋಣ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ಇಲ್ಲ ನಾನು ಮನೇಲಿ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದು ಸತಿ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ನಾನೇನೋ ಯಾರಿಗೂ ಬುದ್ಧಿ ಮಾತು ಹೇಳ್ತಿಲ್ಲ, ಸುಮ್ಮನೆ ನನ್ನ ಲೈಫಲ್ಲಿ ಏನು ನಡೀತಾ ಇದೆ, ನನಗೇನು ಥಾಟ್ಸ್ ಬಂತು ಅದನ್ನು ಹೇಳ್ಕೊಂಡೆ ಅಷ್ಟೇ. ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನೀವು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೋಬೋದಾ ಅಂತ ಯೋಚನೆ ಮಾಡಲಿ ಅಂತ ಅಷ್ಟೇ. ಈ ಸಿಂಪಲ್ಲಾಗಿ ಮಾಡಿರೋ ಮಂಗಳೂರು ಸೌತೆಕಾಯಿ ಹುಳಿ ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.